ಗದಗ ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಜಿಲ್ಲಾಡಳಿತ ಭವನದಲ್ಲಿ ನಿನ್ನೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಡಿಆರ್ ಪಾಟೀಲ್ ಉದ್ಘಾಟಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್, ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ನಂದಾ ಹಣಬರಟ್ಟಿ ಮತ್ತವರ ತಂಡದಿಂದ ರಚಿಸಿರುವ ಅಧಿಕಾರ ವಿಕೇಂದ್ರೀಕರಣ, ಗ್ರಾಮ ಪಂಚಾಯಿತಿ ಸದಸ್ಯರ ಜವಾಬ್ದಾರಿ, ಗ್ರಾಮ ಸಭೆ, ಸ್ವಚ್ಛ ಭಾರತ ಅಭಿಯಾನ, ಇಂದಿರಾ ಆವಾಸ್ ಯೋಜನೆ ಕುರಿತ ಚಿತ್ರಕಲೆ ಪ್ರದರ್ಶನ ಆಯೋಜಿಸಲಾಗಿತ್ತು. ಬಳಿಕ ಡಿಆರ್ ಪಾಟೀಲ್ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ನನಸು ಮಾಡಬೇಕಾದಲ್ಲಿ ಅಧಿಕಾರ ವಿಕೇಂದ್ರೀಕರಣಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು, ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಹೇಳಿದರು. ನಮ್ಮ ಜಿಲ್ಲೆಯೊಳಗೆ ಗಾಂಧೀಜಿ ಏನು ಕನಸು ಕಂಡಿದ್ದ ಆ ಗ್ರಾಮ ಸ್ವರಾಜ್ಯ ಅನುಷ್ಠಾನಕ್ಕೆ ಬರಲಿಕ್ಕೆ ಪೂರಕವಾದ ವಾತಾವರಣ ಇದೆ. ನಮ್ಮ ಪಂಚಾಯತ್ ರಾಜ್ ಕಾನೂನುಗಳು ಇರುವುದೇ ನಿಮ್ಮ ಊರಿಗೆ ಏನೇನು ಆಗಬೇಕು ಅನ್ನೋದನ್ನು ನಿರ್ಣಯ ಮಾಡುವವರು ನಿಮ್ಮ ಪಂಚಾಯತಿ ಅಲ್ಲ, ನಿಮ್ಮ ಗ್ರಾಮ ಸಭೆ, ನಿಮ್ಮ ತಾಲೂಕು ಪಂಚಾಯತಿ ಅಲ್ಲ, ನಿಮ್ಮ ಗ್ರಾಮ ಸಭೆ. ಸಿಎನ್ ಶ್ರೀಧರ್ ಸಂವಿಧಾನದ 73ನೇ ತಿದ್ದುಪಡಿ ತರುವುದರ ಮೂಲಕ ದೇಶದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಜಾರಿಗೆ ತರಲಾಗಿತ್ತು. ರಾಜ್ಯದಲ್ಲಿ ಅತ್ಯಂತ ಸಮರ್ಪಕವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೊಳಿಸಿ ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಜಾರಿಗೆ ತಂದಂತ ದಿನ ಇದು ಭಾರತ ದೇಶದ ಬಹಳ ದೊಡ್ಡ ಇತಿಹಾಸದಲ್ಲಿ ವಿಲೇಜ್ ಆಸ್ ಎ ಯೂನಿಟ್ ಅಂದ್ರೆ ಒಂದು ಗ್ರಾಮವನ್ನ ಸಂಪೂರ್ಣವಾಗಿ ಸ್ವತಂತ್ರವಾಗಿ ಚಲಾಯಿಸಿದಂತ ದೇಶ ನಾವು. ದೂರದರ್ಶನದೊಂದಿಗೆ ನಂದಾ ಹಣಬರಟ್ಟಿ ಅಧಿಕಾರ ವಿಕೇಂದ್ರೀಕರಣದ ನಂತರ ಪಂಚಾಯತ್ ರಾಜ್ ನಿರ್ವಹಿಸುವ ಕಾರ್ಯಗಳನ್ನು ಚಿತ್ರಗಳ ಮೂಲಕ ಮೂಡಿಸಿ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಮಹಾತ್ಮ ಗಾಂಧೀಜಿಯವರೆಲ್ಲ ಒಂದ್ ಕಡೆ ಹೇಳ್ತಾರೆ, ಅವ್ರು ಹೇಳ್ತಾರೆ ಏನಂತಂದ್ರೆ ಭಾರತ ಹಳ್ಳಿಗಳ ದೇಶ, ಹಳ್ಳಿಗಳ ಉದ್ಧಾರ ಆದ್ರೆ ಮತ್ತೆ ನಮ್ಮ ದೇಶ ಉದ್ಧಾರ ಆಗ್ತದೆ ಅಂತ ಹೇಳಿ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಆಡಳಿತ ವಿಕೇಂದ್ರೀಕರಣದಿಂದ ಸ್ಥಳೀಯ ಆಡಳಿತ ಅಂದ್ರೆ ಏನು ಗ್ರಾಮ ಪಂಚಾಯತಿಗೆ ಕೊಟ್ಟಿರ್ತಕ್ಕಂಥ ಆಡಳಿತ ಅದು ಇನ್ನೂ ಬಲವರ್ಧನೆಗೊಂಡಾಗ ಮಾತ್ರ ನಮ್ಮ ರಾಜ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸುಧಾರಣೆ ಆಗ್ತದೆ ಅಂತ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಪಂಚಾಯತ್ ರಾಜ್ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ.